ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಉತ್ತರ ಕರ್ನಾಟಕದ ರೆಸಿಪಿಯಾಗಿರುವಂತಹ ಕಡಲೆ ಹಿಟ್ಟಿನ ಉದುರ್ಪಿಟ್ಲನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಬೆಣ್ಣೆ ಥರ ಬರುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಜುನುಕ ಅಂತ ಹೇಳ್ತಾರೆ. ತುಂಬಾ ಸರಳವಾಗಿ ಮಾಡ್ಕೋಬೋದು ಈ ರೆಸಿಪಿ. ಮತ್ತು ಒಂದು 2-3 ದಿನ ಇಟ್ಟರು ಬಿ ಇದು ಕೆಡೋದಿಲ್ಲ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆ, ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿನಿ. ಅದರಲ್ಲಿ 3-4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಈ ರೆಸಿಪಿಗೆ ಒಂದು ಸ್ವಲ್ಪನೇ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ, ಸಾಫ್ಟಾಗಿ ಬರುತ್ತೆ. ಎಣ್ಣೆ ಗರಂ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ನಾನು. ಮತ್ತು ಹಸಿ ಶುಂಠಿ ತುರ್ಕೊಂಡು ಹಾಕಿದ್ದೀನಿ. ಮತ್ತು ಒಂದು 2-3 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಇದರಲ್ಲಿ ಈರುಳ್ಳಿ ಕ್ವಾಂಟಿಟಿ ಮತ್ತು ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ತುಂಬಾ ಸಾಫ್ಟಾಗಿ ಬರುತ್ತೆ ಈ ಉದುರ್ಪಿಟ್ಲ. ಓಕೆ, ಇವಾಗ ಈ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾಗಿದೆ. ಇವಾಗ ಹುರ್ಕೊಂಡು ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವಿಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಮಾಡ್ಕೋಬೋದು. ಮತ್ತು 1 ಚಮಚ ಆಗುವಷ್ಟು ಗರಂ ಮಸಾಲ, ಮತ್ತು ಒಂದು ಸ್ವಲ್ಪನೇ ಹಲ್ದಿ ಪೌಡರ್ ಹಾಕ್ತಿದ್ದೀನಿ, ಅಂದರೆ ಅರಿಶಿಣ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಇವಾಗ ಎಲ್ಲನೂ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಖಾರನ ಎಣ್ಣೆಯಲ್ಲಿ ಸರಿಯಾಗಿ ಹುರ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು. ಇವಾಗ ಇದರಲ್ಲಿ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಹಾಕ್ಕೊತ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ಹಿಟ್ಟು ಒಮ್ಮೆನೇ ಹಾಕೋಬಾರ್ದು, ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ಕೊತ ಮತ್ತು ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು, ಸ್ವಲ್ಪನೇ ಹಾಕೋಗುತ್ತೆ, ನನಗೆ ಹಾಗೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ, ಇವಾಗ ಎಲ್ಲ ಸೇರಿಸಿ ಹಾಕ್ಕೊಂಡಾಗಿದೆ. ನೋಡ್ತಿರ್ಬೋದು, ಇನ್ನೂ ಹಿಟ್ಟು ಉಳಿದಿದೆ ಇದು 1 ಕಪ್ ಹಿಟ್ಟಿನಲ್ಲಿ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪನೇ ನೀರನ್ನ ಚಿಮ್ಕಿಸ್ತಿದ್ದೀನಿ, ಹಾಕ್ತಿಲ್ಲ. ನೋಡ್ತಿರ್ಬೋದು, ಈ ರೀತಿ ಚಿಮ್ಕಿಸಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಸಾಫ್ಟಾಗಿ ಬರುತ್ತೆ ಈ ರೀತಿ ನೀರು ಚಿಮ್ಕಿಸಿದರೆ. ಓಕೆ, ಒಂದು 3-4 ಚಮಚ ಆಗುವಷ್ಟು ನೀರನ್ನ ಹಾಕಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ. ಮತ್ತೆ ಒಂದು 2-3 ಚಮಚ ಆಗುವಷ್ಟು ನೀರನ್ನ ಹಾಕ್ತಿದ್ದೀನಿ, ಅಂದರೆ ಡೈರೆಕ್ಟಾಗಿ ಹಾಕ್ತಿಲ್ಲ, ಚಿಮ್ಕಿಸಿದ್ದೀನಿ. ಇವಾಗ 1-2 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ನೋಡಿ, ನಮ್ಮ ರುಚಿಯಾಗಿರುವಂತಹ ಉತ್ತರ ಕರ್ನಾಟಕದ ರೆಸಿಪಿ ಜುನ್ಕಾ ರೆಸಿಪಿ ತಯಾರಾಗಿದೆ. ಸೊ ಫ್ರೆಂಡ್ಸ್, ಇದಕ್ಕೆ ನೀವು ಜುನ್ಕಾ ಅಂತ ಹೇಳ್ತೀರಾ ಅಥವಾ ಕಡಲೆ ಹಿಟ್ಟಿನ ಉದುರ್ಪಿಟ್ಲ ಅಂತ ಹೇಳ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ನೀವು ಬಿಸಿ ಬಿಸಿ ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ತಿನ್ಬೋದು. ಮತ್ತು ಇದನ್ನು ನೀವು ಸುಮಾರು ಒಂದು 2-3 ದಿನ ಇಟ್ಟರು ಬಿ ಇದು ಖರಾಬ್ ಆಗೋದಿಲ್ಲ, ಇಟ್ಕೊಂಡು ತಿನ್ಕೋಬೋದು. ಓಕೆ, ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.